ನಮಸ್ಕಾರ. 1853ರಲ್ಲಿ ಶುರುವಾದಾಗನಿಂದ ಭಾರತೀಯ ರೈಲ್ವೆ ನಮ್ಮ ದೇಶದ ಬೆನ್ನೆಲುಬಾಗಿದೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯವೇ. ಪ್ರತಿದಿನ ಲಕ್ಷಾಂತರ ಜನ ಇದರಲ್ಲಿ ಪ್ರಯಾಣ ಮಾಡ್ತಾರೆ. ಆದರೆ ನಾವು ಪ್ಲಾಟ್ಫಾರ್ಮ್ ಮೇಲೆ ನಿಂತಾಗ ನಮ್ಮ ಮುಂದಿರುವ ರೈಲಿನ ಬೋಗಿಗಳ ಮೇಲೆ ಬರೆದಿರುವ ಆ ದೊಡ್ಡ ದೊಡ್ಡ ರಹಸ್ಯ ಸಂಕೇತಗಳನ್ನು ನಾವು ಎಂದಾದರೂ ಸೂಕ್ಷ್ಮವಾಗಿ ಗಮನಿಸಿದ್ವೇವಾ? ಹೌದು, ರೈಲಿನ ಮೇಲಿರುವ ಈ 5 ಅಂಕಿಯ ಸಂಖ್ಯೆಗಳ ನಿಜವಾದ ಅರ್ಥವೇನು? ಇದೇ ನಮ್ಮ ಇಂದಿನ ವಿವರಣೆಯ ಪ್ರಮುಖ ಪ್ರಶ್ನೆ. ಪ್ರತಿಯೊಂದು ಬೋಗಿಯ ಮೇಲೆ ಹಾಗೆ ಇಡೀ ರೈಲನ್ನ ಗುರುತಿಸೋಕೆ ಈ 5 ಅಂಕಿಗಳನ್ನೇ ಬಳಸಲಾಗುತ್ತೆ. ನೋಡೋಕೆ ಇವು ಕೇವಲ ನಂಬರ್ಗಳ ಥರ ಕಂಡ್ರೂ ತರಬೇತಿ ಪಡೆದ ಕಣ್ಣುಗಳಿಗೆ ಮಾತ್ರ ಆ ರೈಲಿನ ಇತಿಹಾಸ, ವಿನ್ಯಾಸ ಮತ್ತು ಅದರ ಸಂಪೂರ್ಣ ಜಾತಕನೇ ಬಿಚ್ಚಿಡ್ತವೆ. ಬನ್ನಿ ಇವತ್ತು ಆ ರಹಸ್ಯವನ್ನೇ ಭೇದಿಸೋಣ. ಸರಿ, ಹಾಗಾದ್ರೆ ಇಂದಿನ ನಮ್ಮ ಅಜೆಂಡಾ ಹೇಗಿದೆ ಅಂತ ಒಮ್ಮೆ ನೋಡ್ಬಿಡೋಣ. 1. ಗುಪ್ತ ರೈಲ್ವೆ ಸಂಕೇತಗಳು. 2. ಬೋಗಿ ಸಂಖ್ಯೆಯ ಭೇದನೆ. 3. ಬೋಗಿ ವರ್ಗದ ಕೀಲಿ. 4. ರೈಲಿನ ಸಂಖ್ಯೆಯ ಭೇದನೆ. 5. ರೈಲ್ವೆ ವಲಯಗಳ ಮ್ಯಾಪಿಂಗ್. ಮತ್ತು 6. ಬೆಂಬಲಿಸಿ. ಮೊದಲನೇ ವಿಭಾಗ, ಗುಪ್ತ ರೈಲ್ವೆ ಸಂಕೇತಗಳು. 2 ವಿಭಿನ್ನ 5 ಅಂಕಿಯ ರಹಸ್ಯಗಳು. ಯಾವುದೇ ಗೊಂದಲ ಬೇಡ, ಇಲ್ಲಿ 2 ಪ್ರತ್ಯೇಕ ವ್ಯವಸ್ಥೆಗಳಿವೆ ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಎಡಭಾಗದಲ್ಲಿ ಗಮನಿಸಿ, ಇದುವೇ ಬೋಗಿ ಸಂಖ್ಯೆ. ಇದು ಕೇವಲ ಆ ನಿರ್ದಿಷ್ಟ ಫಿಸಿಕಲ್ ಬೋಗಿ ಅಥವಾ ಕ್ಯಾರೇಜ್ಗೆ ಮಾತ್ರ ಸೀಮಿತ. ಇನ್ನು ಬಲಭಾಗದಲ್ಲಿರುವುದು ರೈಲು ಸಂಖ್ಯೆ. ಇದು ಇಡೀ ರೈಲು ಯಾವ ಮಾರ್ಗದಲ್ಲಿ ಚಲಿಸುತ್ತೆ ಅನ್ನೋದನ್ನು ನಿರ್ಧರಿಸುವ ಆಪರೇಷನಲ್ ನಂಬರ್ ಆಗಿದೆ. ಎಷ್ಟೊಂದು ಅದ್ಭುತವಾಗಿದೆ ಅಲ್ವಾ? ಎರಡನೇ ವಿಭಾಗ, ಬೋಗಿ ಸಂಖ್ಯೆಯ ಭೇದನೆ, ಯಾವಾಗ ಮತ್ತು ಏನು. ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಮೂಲ ಮಾಹಿತಿಯಿಂದ ತೆಗೆದುಕೊಂಡ ಒಂದು ನೈಜ ಉದಾಹರಣೆಯನ್ನೇ ನೋಡೋಣ. ಅದೇ ಈ 04337 ಅನ್ನೋ ಸಂಖ್ಯೆ. ಇಲ್ಲಿ ನಿಜಕ್ಕೂ ಒಂದು ಕುತೂಹಲಕಾರಿ ವಿಷಯ ಇದೆ. ಈ ಫಾರ್ಮುಲಾ ಎಷ್ಟು ಸಿಂಪಲ್ ಆಗಿದೆ ಅಂತ ನೀವೇ ನೋಡಿ. ಮೊದಲ 2 ಅಂಕಿಗಳು ಆ ಬೋಗಿ ತಯಾರಾದ ವರ್ಷವನ್ನ ಪ್ರತಿನಿಧಿಸುತ್ತವೆ. ಅಂದ್ರೆ 04 ಅಂತ ಇದ್ರೆ ಆ ಬೋಗಿ 2004ರಲ್ಲಿ ನಿರ್ಮಾಣವಾಗಿದೆ ಅಂತ ಅರ್ಥ. ಇನ್ನು ಕೊನೆಯ 3 ಅಂಕಿಗಳು ಅಂದ್ರೆ ಇಲ್ಲಿರುವ 337 ಆ ಬೋಗಿಯ ಒಳಗೆ ಯಾವ ರೀತಿಯ ಆಸನ ವ್ಯವಸ್ಥೆ ಇದೆ ಅನ್ನೋದನ್ನ ಸೂಚಿಸುತ್ತವೆ. ಮತ್ತೊಂದು ಮುಖ್ಯವಾದ ವಿಷಯ ಅಂದ್ರೆ, ಕೆಲವೊಮ್ಮೆ ಈ ನಂಬರ್ಗಳ ಜೊತೆಗೆ ಸಿ ಅನ್ನೋ ಇಂಗ್ಲಿಷ್ ಅಕ್ಷರ ಕೂಡ ಇರುತ್ತೆ. ಇದು ಆ ಬೋಗಿಗಳನ್ನ ಹೇಗೆ ಪರಸ್ಪರ ಜೋಡಿಸಲಾಗಿದೆ ಅನ್ನೋ ನಿರ್ದಿಷ್ಟ ಇಂಜಿನಿಯರಿಂಗ್ ಡೀಟೇಲ್ಸ್ ಅನ್ನ ಹೇಳುತ್ತೆ. ಒಂದು ವೇಳೆ ಸಿ ಇದ್ರೆ ಅಲ್ಲಿ ಸೈಡ್ ಬಫರ್ಗಳಿಲ್ಲ, ಬದಲಿಗೆ ಸೆಂಟರ್ ಬಫರ್ ಕಪ್ಲರ್ ಬಳಸಲಾಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಮೂರನೇ ವಿಭಾಗ, ಬೋಗಿ ವರ್ಗದ ಕೀಲಿ, ಅಂದ್ರೆ ಇದು ಯಾವ ರೀತಿಯ ಸೀಟು. ಈಗ ನಾವು ಈ ಕೊನೆಯ 3 ಅಂಕಿಗಳ ಮ್ಯಾಜಿಕ್ ಏನು ಅಂತ ನೋಡೋಣ. ಈ ರೇಂಜ್ಗಳನ್ನ ನೆನಪಿನಲ್ಲಿಟ್ಕೊಳ್ಳೋದು ತುಂಬಾನೇ ಮುಖ್ಯ. 001ರಿಂದ 200ವರೆಗಿನ ಕಡಿಮೆ ಸಂಖ್ಯೆಗಳಿದ್ರೆ ಅವು ಎಸಿ ಕ್ಲಾಸ್ ಬೋಗಿಗಳನ್ನು ಸೂಚಿಸ್ತವೆ. ಅದೇ 200ರಿಂದ 400ವರೆಗಿನ ಸಂಖ್ಯೆಗಳಿದ್ರೆ ಅದು ಸ್ಲೀಪರ್ ಕ್ಲಾಸ್. ನಮ್ಮ ಹಿಂದಿನ ಉದಾಹರಣೆಯಾದ 337 ಕೂಡ ಇದೇ ಗುಂಪಿಗೆ ಸೇರೋದು ಅಂತ ನಿಮ್ಗೀಗ ಹೊಳೆದಿರಬಹುದು. ಇನ್ನು 400ರಿಂದ ಮೇಲ್ಪಟ್ರೆ ಅದು ಸಾಮಾನ್ಯ ಅಥವಾ ಜನರಲ್ ಕ್ಲಾಸ್ ಆಗಿರುತ್ತೆ. ಕೇವಲ ಪ್ರಯಾಣಿಕರ ಬೋಗಿಗಳಷ್ಟೇ ಅಲ್ಲ, ವಿಶೇಷ ಬೋಗಿಗಳಿಗೂ ಇಲ್ಲಿ ಕೋಡ್ಗಳಿವೆ. ಉದಾಹರಣೆಗೆ 701ರಿಂದ 800ವರೆಗಿನ ಸಂಖ್ಯೆಗಳು ಲಗೇಜ್ ಹಾಗೂ ವಿಕಲಚೇತನರ ಆಸನ ವ್ಯವಸ್ಥೆ ಇರೋ ಬೋಗಿಗಳನ್ನು ಸೂಚಿಸುತ್ತವೆ. ಇನ್ನು 801ಕ್ಕಿಂತ ಮೇಲ್ಪಟ್ಟ ಸಂಖ್ಯೆಗಳು ಪ್ಯಾಂಟ್ರಿ ಕಾರ್, ಜನರೇಟರ್ ಅಥವಾ ಮೈಲು ಸಾಗಿಸುವ ಬೋಗಿಗಳಾಗಿವೆ. ನೋಡಿದ್ರಲ್ಲ, ಈ ವ್ಯವಸ್ಥೆ ಎಷ್ಟೊಂದು ಪಕ್ಕಾ ಆಗಿದೆ ಅಂತ. 4ನೇ ವಿಭಾಗ, ರೈಲು ಸಂಖ್ಯೆಯ ಭೇದನೆ, ಮಾರ್ಗವನ್ನು ಗುರುತಿಸುವಿಕೆ. ಇನ್ನು ಇಡೀ ರೈಲನ್ನ ಗುರುತಿಸುವ ಸಂಖ್ಯೆಯ ಬಗ್ಗೆ ಮಾತನಾಡೋಣ. ಇತಿಹಾಸವನ್ನ ಒಮ್ಮೆ ತಿರುಗಿ ನೋಡಿದ್ರೆ ಡಿಸೆಂಬರ್ 2010ರಲ್ಲಿ ಒಂದು ದೊಡ್ಡ ಬದಲಾವಣೆಯಾಯಿತು. ನಮ್ಮ ದೇಶದ ಬೆನ್ನೆಲುಬಾಗಿರುವ ರೈಲ್ವೆ ಜಾಲ ನಿರಂತರವಾಗಿ ವಿಸ್ತಾರಗೊಳ್ತಲೇ ಇತ್ತು. ಇದನ್ನ ಸಮರ್ಥವಾಗಿ ನಿರ್ವಹಣೆ ಮಾಡೋಕೆ ಹಳೆಯ 4 ಅಂಕಿಯ ವ್ಯವಸ್ಥೆಯನ್ನ ಬಿಟ್ಟು ಈ ಹೊಸ 5 ಅಂಕಿಯ ನಂಬರಿಂಗ್ ಸಿಸ್ಟಮ್ ಅನ್ನ ಪರಿಚಯಿಸಲಾಯಿತು. ಹಾಗಾದ್ರೆ ಈ 5 ಅಂಕಿಗಳ ಹಿಂದಿನ ಲಾಜಿಕ್ ಏನು? ಬನ್ನಿ ನೋಡೋಣ. ಈ 5 ಅಂಕಿಗಳಲ್ಲಿನ ಮೊಟ್ಟಮೊದಲ ಅಂಕಿಯೇ ಆ ರೈಲಿನ ಕ್ಯಾಟಗರಿಯನ್ನ ಸ್ಪಷ್ಟಪಡಿಸ್ಬಿಡ್ತದೆ. ಮೊದಲ ಅಂಕಿ 0 ಆಗಿದ್ರೆ ಅದು ಹಾಲಿಡೇ ಅಥವಾ ಎಕ್ಸಾಮ್ ಟೈಮಲ್ಲಿ ಬಿಡುವ ವಿಶೇಷ ರೈಲು. ಒಂದು ವೇಳೆ 1 ಅಥವಾ 2 ಆಗಿದ್ರೆ ಅದು ದೂರದ ಪ್ರಯಾಣದ ಅಂದ್ರೆ ಎಕ್ಸ್ಪ್ರೆಸ್ ಅಥವಾ ಸೂಪರ್ ಫಾಸ್ಟ್ ರೈಲು ಅನ್ನೋದನ್ನ ಇದು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತೆ. ಅದೇ ಲಿಸ್ಟನ್ನ ಮುಂದುವರಿಸಿದ್ರೆ ಅತಿ ನಿರ್ದಿಷ್ಟ ಸೇವೆಗಳಿಗೂ ಇಲ್ಲಿ ನಂಬರ್ಗಳಿವೆ. 6 ಮತ್ತು 7 ಅಂಕಿಗಳು ಕ್ರಮವಾಗಿ MUMU ಮತ್ತು DMU ಸೇವೆಗಳನ್ನು ಸೂಚಿಸುತ್ತವೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಮೊದಲ ಅಂಕಿ 9 ಆಗಿದ್ರೆ ಅದು ಮುಂಬೈ ಸಬರ್ಬನ್ ರೈಲುಗಳು ಅಥವಾ ಒಂದೇ ಮೆಟ್ರೋ ಸೇವೆಗಳನ್ನು ಪ್ರತಿನಿಧಿಸುತ್ತೆ. ಕೇವಲ 1 ಅಂಕಿಯಿಂದ ಎಷ್ಟೆಲ್ಲ ಮಾಹಿತಿ ಸಿಗುತ್ತೆ ಅಲ್ವಾ? 5ನೇ ವಿಭಾಗ, ರೈಲ್ವೆ ವಲಯಗಳ ಮ್ಯಾಪಿಂಗ್, 2ನೇ ಮತ್ತು 3ನೇ ಅಂಕಿಗಳು. ಮೊದಲ ಅಂಕಿ 0, 1 ಅಥವಾ 2 ಆಗಿದ್ದಾಗ 2ನೇ ಅಂಕಿಯ ಕೆಲಸ ಏನು ಗೊತ್ತಾ?
ಅದು ಆ ರೈಲು ಕಾರ್ಯನಿರ್ವಹಿಸುವ ಪ್ರಾದೇಶಿಕ ವಲಯ ಅಂದ್ರೆ ಝೋನ್ ಅನ್ನ ಸೂಚಿಸುತ್ತೆ. ಉದಾಹರಣೆಗೆ 1 ಅಂದ್ರೆ ಸೆಂಟ್ರಲ್ ರೈಲ್ವೆ, 4 ಅಂದ್ರೆ ನಾರ್ದರ್ನ್ ರೈಲ್ವೆ. ಈ ವ್ಯವಸ್ಥೆ ಇಡೀ ದೇಶದ ಬೃಹತ್ ರೈಲ್ವೆ ಜಾಲವನ್ನ ನಮಗೆ ಸುಲಭವಾಗಿ ಅರ್ಥವಾಗುವಂಥ ವಿಭಾಗಗಳಾಗಿ ಒಡೆದು ತೋರಿಸುತ್ತೆ. ಇನ್ನು 3ನೇ ಅಂಕಿಯ ಕಡೆ ಬರೋಣ. ಇದು ನಮಗೆ ಇನ್ನಷ್ಟು ನಿಖರವಾದ ಭೌಗೋಳಿಕ ಮಾಹಿತಿಯನ್ನ ಕೊಡುತ್ತೆ. ಆ ರೈಲನ್ನ ಯಾವ ನಿರ್ದಿಷ್ಟ ರೈಲ್ವೆ ವಿಭಾಗದಲ್ಲಿ ಅಂದ್ರೆ ಯಾವ ಡಿವಿಷನ್ನಲ್ಲಿ ನಿರ್ವಹಣೆ ಮಾಡಲಾಗುತ್ತೆ ಅನ್ನೋದನ್ನ ಈ 3ನೇ ಅಂಕಿ ಕರಾರುವಾಗಿ ಹೇಳುತ್ತೆ. ಕೊನೆಯದಾಗಿ 4ನೇ ಮತ್ತು 5ನೇ ಅಂಕಿಗಳೇನ್ ಮಾಡ್ತವೆ? ಇವು ಸಂಪೂರ್ಣವಾಗಿ ರ್ಯಾಂಡಮ್ ಆಗಿ ಆಯ್ಕೆ ಮಾಡಲಾದ ನಂಬರ್ಗಳು. ಈ ನಂಬರ್ಗಳೇ ಪ್ರತಿಯೊಂದು ರೈಲಿನ ಮಾರ್ಗಕ್ಕೂ ಒಂದು ಯುನೀಕ್ ಆದ ವಿಶಿಷ್ಟವಾದ ಗುರುತನ್ನ ನೀಡ್ತವೆ. ಇಲ್ಲಿಗೆ ಈ 5 ಅಂಕಿಯ ಕಂಪ್ಲೀಟ್ ಮ್ಯಾಟ್ರಿಕ್ಸ್ ಡಿಕೋಡ್ ಆದಂತೆಯೇ ಲೆಕ್ಕ. 6ನೇಯ ವಿಭಾಗ. ಈ ವಿವರಣೆಯನ್ನು ಬೆಂಬಲಿಸಿ. ಸಂಕೀರ್ಣ ವಿಷಯಗಳನ್ನು ಅರಿಯುತ್ತಿರಿ. ನಾವು ದಿನನಿತ್ಯ ನೋಡುವ ಸಾಮಾನ್ಯ ವಿಷಯಗಳ ಹಿಂದೆ ಎಷ್ಟೊಂದು ಅದ್ಭುತವಾದ ಲಾಜಿಕ್ ಅಡಗಿದೆ ಅನ್ನೋದನ್ನ ಈ ವಿವರಣೆ ನಮಗೆ ತಿಳಿಸಿಕೊಟ್ಟಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಖಂಡಿತ ಈ ವಿವರಣೆಯನ್ನ ಲೈಕ್ ಮಾಡಿ. ಇಂತಹ ಇನ್ನಷ್ಟು ಕುತೂಹಲಕಾರಿ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಮ್ಯಾಟ್ರಿಕ್ಸ್ ಕೀಲಿಯನ್ನ ನಿಮ್ಮ ಸಹಪ್ರಯಾಣಿಕರೊಂದಿಗೆ ಶೇರ್ ಮಾಡಲು ಮರೆಯದಿರಿ. ಮುಂದಿನ ಬಾರಿ ನೀವು ಪ್ಲಾಟ್ಫಾರ್ಮಲ್ಲಿ ನಿಂತಾಗ ನಿಮ್ಮ ಕಣ್ಣಿಗೆ ಬೀಳುವ ಆ 5 ಅಂಕಿಗಳ ಹಿಂದಿನ ರಹಸ್ಯವನ್ನ ನೀವೇ ಡಿಕೋಡ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ಮತ್ತೆ ಸಿಗೋಣ.